ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಮ್ಮ ಮನೆಯಿಂದ ಬರ್ತಾ ಏನೇನು ಐಟಮ್ಸನ್ನು ತೊಗೊಂಬಂದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಕಮೆಂಟ್ ಮಾಡಿದ್ರಲ್ವಾ, ನೀವು ಡ್ರೆಸ್ ಮೆಟೀರಿಯಲ್ಸ್ನ ತೊಗೊಂಡಿದ್ರಲ್ವಾ, ಆ ಮೆಟೀರಿಯಲ್ಸ್ನ ಸ್ಟಿಚ್ ಮಾಡಿಸಿದ್ರೆ ವಿಡಿಯೋದಲ್ಲಿ ಶೇರ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವಾ. ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಾಟರ್ಡೆ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವೆಲ್ಲವೂ ಇವತ್ತಿನ ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸಂಡೇ ನಾವು ಅಮ್ಮ ಮನೆಗೆ ಹೋಗಿ ವೆಡ್ನೆಸ್ಡೇ ಆಫ್ಟರ್ನೂನ್ ಹಂಗೆ ಬೆಂಗಳೂರಿಗೆ ಬಂದ್ವಿ. ಇವಾಗ ಅಮ್ಮ ಬ್ಯಾಗಲ್ಲಿ ಏನೇನು ಐಟಮ್ಸನ್ನು ಹಾಕ್ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡಿಕೊಂಡು ಬ್ಯಾಗಿಂದ ಎಲ್ಲ ಐಟಮ್ಸನ್ನು ತೆಗೆದು ಇಡ್ತಾ ಇದ್ದೀನಿ. ಈ ಸಲ ನಾನು ಏನೂ ಐಟಮ್ಸನ್ನು ತೊಗೊಂಬರೋದಕ್ಕೆ ಹೋಗಲಿಲ್ಲ, ಎಲ್ಲ ಇತ್ತು. ಹಾಗಾಗಿ ಹಾಲು ಒಂದು 2 ಲೀಟ್ರನ್ನು ತೊಗೊಂಬಂದೆ, ಮತ್ತು ಒಂದು 2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡಿದ್ಮಲ್ವ ಅದನ್ನು ತೊಗೊಂಬಂದೆ. ಆಮೇಲೆ ಸೊಪ್ಪಿನ ಸೀಡ್ಸನ್ನು ತೊಗೊಂಬಂದೆ. ನಮ್ಮ ಅತ್ತಿಗೆ ಒಂದು ಮಾವಿನಕಾಯನ್ನು ಕೊಟ್ಟಿದ್ರು, ಅದನ್ನು ತೊಗೊಂಬಂದೆ. ಅಲ್ಲಿ ತಿನ್ನೋದಕ್ಕಾಗಲಿಲ್ಲ ಊರಲ್ಲಿ, ಹಾಗಾಗಿ ಅದನ್ನು ಹಾಗೆ ಇಲ್ಲಿಗೆ ತೊಗೊಂಬಂದೆ. ಇನ್ನು ನಾನು ಮೊದಲು ಬಂದಿದ ತಕ್ಷಣವೇ ಯಾರನ್ನು ಕಾಯಿಸ್ಬೇಕಲ್ವ, ಇಲ್ಲ ಅಂತಂದರೆ ಅದು ಒಡೆದೋಗ್ಬಿಡುತ್ತೆ. ಹಾಗಾಗಿ ಮೊದಲಿಗೆ ನಾನು ಒಂದು ಬಟ್ಲಲ್ಲಿ ಹಾಲನ್ನು ಹಾಕಿ ಕಾಯಿಸ್ತಾ ಇದ್ದೀನಿ. ನಮಗೆ ಒಂದು 3 ದಿನಕ್ಕೆ ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆಮೇಲೆ ಹಾಲು ಕಾಯಿಸಿ ಗಟ್ಟಿ ಆಗಿಬಿಟ್ಟಿರುತ್ತಲ್ವ, ಆವಾಗ ನಾನು ಒಂದು ಸ್ವಲ್ಪ ಹಾಲಿಗೆ ಎಪ್ಪನ್ನು ಹಾಕ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಆಗಿದೆ. ಈ ಸಲ ನಾನೇ ಎಲ್ಲ ತೊಗೊಂಬಂದ್ಬಿಟ್ಟೆ. ಲಾಸ್ಟ್ ಟೈಮು 2 ಲೀಟ್ರ್ ಕೊಬ್ಬರಿ ಎಣ್ಣೆ 1 ಲೀಟ್ರ್ ಅಮ್ಮನ ಕೊಟ್ಟೆ, ಇನ್ನೊಂದು ಲೀಟ್ರ್ ನಾನು ತೊಗೊಂಬಂದೆ. ಅಮ್ಮಂದು ಕೊಬ್ಬರಿ ಎಣ್ಣೆ ಇನ್ನೂ ಹಾಗೇ ಇದೆ. ನಾನು ವಾರದಲ್ಲಿ 1-2 ಸಲ ತಲೆಗೆ ಕೊಬ್ಬರಿ ಎಣ್ಣೆಯನ್ನು ಇಟ್ಕೊಳ್ತೀನಿ. ಅದಕ್ಕೆ ಅಮ್ಮ ಹೇಳ್ತಾ ಇದ್ರು, ಎಷ್ಟು ಬೇಗ ಖಾಲಿ ಮಾಡಿಬಿಟ್ಟಿದೀಯ 1 ಲೀಟ್ರ್ ಕೊಬ್ಬರಿ ಎಣ್ಣೆ ಅಂತಂದ್ಬಿಟ್ಟು. ಹಾಗಾಗಿ ಫುಲ್ಲು ನೀನೇ ತೊಗೊಂಡು ಹೋಗ್ಬಿಡು ಅಂತಂದರು. ನಾನೇ ಒಂದು 2 ಲೀಟ್ರ್ ಕೊಬ್ಬರಿ ಎಣ್ಣೆನ ಫುಲ್ಲು ನಾನೇ ತೊಗೊಂಬಂದೆ. ನೆಕ್ಸ್ಟ್ ಇವಾಗ ಸೊಪ್ಪಿನ ಸೀಡ್ಸನ್ನು ತೊಗೊಂಬಂದಿದ್ದೀನಿ. ಇನ್ನು ಪಾಟ್ಗಳಲ್ಲಿ ಯಾವ ಗಿಡನೂ ಹಾಕೋದು ಬೇಡ ಅಂತಂದ್ಬಿಟ್ಟು ಬೇಜಾರಾಗ್ಬಿಟ್ಟಿದೆ. ಯಾಕೋ ಸರಿಯಾಗಿ ಗಿಡಗಳು ಬರ್ತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಸೊಪ್ಪುಗಳು ಏನಾದರೂ ಸೀಡ್ಸ್ ಏನಾದರೂ ಕೊಟ್ಟರೆ ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮು ಒಂದು 4 ಗಿಡನ ತೊಗೊಂಬಂದಿದ್ದೆ. 4 ಗಿಡಕ್ಕೆ 350 ರೂಪಾಯಿ ಆಯಿತು. ಒಂದು ಗಿಡನೂ ಬರಲಿಲ್ಲ. ಹಾಗಾಗಿ ತೊಗೊಂಬಂದು ನಾನು ಹಾಕೋ ಗಿಡಗಳು ಸರಿಯಾಗಿ ನನ್ನ ಕೈಯಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಸೀಡ್ಸು ಇಲ್ಲಾಂತಂದರೆ ಊರಿಂದ ಈ ದಾಸವಾಳ ಕಡ್ಡಿಗಳನ್ನ ತೊಗೊಂಬಂದಿಟ್ರೆ ಆಯಿತು ಅಂತ ಸುಮ್ಮನಾಗಿದ್ದೀನಿ. ನೆಕ್ಸ್ಟ್ ಇವಾಗ ನಮ್ಮ ಪಕ್ಕದ ಮನೆ ಅಕ್ಕ ಒಬ್ಬರು ನಾನು ಊರಿಗೆ ಹೋಗ್ತಾ ಇರಬೇಕಾದ್ರೆ ಅವರೊಂದು 10-15 ಹಲಸಿನ ತೊಳೆಗಳನ್ನು ತೊಗೊಂಬಂದು ಕೊಟ್ಟರು, ತೊಗೊಂಡು ಹೋಗಮ್ಮ ಊರಿಗೆ ಅಂತಂದ್ಬಿಟ್ಟು. ಅವ್ರ ಮಗಳ ಮನೆಯಿಂದ ತೊಗೊಂಬಂದಿದ್ರಂತೆ ಕಾಯನ್ನು ತುಮಕೂರಿಂದ. ಅಪ್ಪ ಒಂದು 2-3 ತೊಳೆಗಳನ್ನು ತಿಂದ್ಬಿಟ್ಟು ಇನ್ನು ಉಳ್ದಿದ್ದು ನೀನೇ ತೊಗೊಂಡು ಹೋಗಮ್ಮ ಅಂತಂದ್ಬಿಟ್ಟು ಕವರ್ಗೆ ಹಾಕಿ ಹಾಗೆ ಕೊಟ್ಟರು. ನನಗೆ ಹಲಸಿನಕಾಯಿ ಏನು ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಆದರೆ ಮಾವಿನ ಹಣ್ಣು ಅಂತಂದರೆ ತುಂಬ ಇಷ್ಟಪಡ್ತೀನಿ. ನಮ್ಮ ತೋಟದಲ್ಲೂ ಹಲಸಿನಕಾಯಿ ಮಾವಿನ ಹಣ್ಣು ಎಲ್ಲ ಇದೆ. ಆದರೆ ಈ ಸಲ ಯಾಕೋ ಲೇಟಾಗಿ ಫಸಲಾಗಿದೆ ಅಂತೆ. ನಾನು ಮದುವೆಗೂ ಮುಂಚೆ ತುಂಬಾ ತಿಂದಿದ್ದೀನಿ ಹಲಸಿನಕಾಯಿ ಮಾವಿನ ಹಣ್ಣು ಎಲ್ಲನೂ. ಮದುವೆ ಆದಮೇಲೆ ಒಂದು ಸ್ವಲ್ಪ ಕಡಿಮೆನೇ, ಯಾಕಂದರೆ ಟೈಮ್ ಸರಿಯಾಗಿ ತೊಗೊಂಬಂದು ಕೊಡೋದಕ್ಕೆ ಅವ್ರಿಗೆ ಅಲ್ಲಿ ಟೈಮು ಫ್ರೀ ಇರ್ತಾ ಇರಲಿಲ್ಲ. ಹಾಗಾಗಿ ಅವರು ತೊಗೊಂಬಂದು ಕೊಡ್ತಾ ಇರಲಿಲ್ಲ. ಮಾವಿನ ಹಣ್ಣಂತೂ ತೊಗೊಂಬಂದು ಕೊಟ್ಟೇ ಇಲ್ಲ. ಹಲಸಿನಕಾಯಿ 1-2 ಸಲ ಕೊಟ್ಟಿದ್ದಾರೇನೋ ಅಷ್ಟೇ. ಇನ್ನು ಕಗ್ದಾಸ್ಪುರದಲ್ಲಿದ್ದಾಗ ಅಜ್ಜಿ ಮನೆ ಹತ್ರನೇ ಮಾವಿನಕಾಯಿ ಮರ ಇತ್ತಲ್ವ, ಅಲ್ಲೇ ಮಾವಿನ ಹಣ್ಣವರು ಕೊಡ್ತಿದ್ರು, ಅದೇ ತಿನ್ಕೊತಾ ಇದ್ವಿ. ಇನ್ನು ಹಲಸಿನಕಾಯಿ ಅವರು ಹಳ್ಳಿಯಿಂದ ತೊಗೊಂಬಂದು ಕೊಡ್ತಾಯಿದ್ರು. ಆವಾಗ ಅವರು ಅದನ್ನೇ ನಮಗೊಂದು ಸ್ವಲ್ಪ ಹಲಸಿನ ತೊಳೆಗಳನ್ನು ತೊಗೊಂಬಂದು ಕೊಟ್ಟೋಗ್ತಾಯಿದ್ರು, ಅದನ್ನೇ ನಾವು ತಿನ್ಕೊತಾ ಇದ್ವಿ. ನಾನೇನು ನಮ್ಮ ತೋಟದಲ್ಲಿರುವಂತಹ ಹಲಸಿನಕಾಯಿ ಮಾವಿನ ಹಣ್ಣು ತೊಗೊಬಂದು ಕೊಡಲಿಲ್ವಲ್ಲ ಅಂತಂದ್ಬಿಟ್ಟು ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಪಾಪ ಅವ್ರಿಗೂ ಕೆಲಸಗಳು ತುಂಬಾ ಇರ್ತಾಯಿತ್ತು. ಟೈಮ್ ಸರಿಯಾಗಿ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಬಂದು ಹೋಗ್ತಾ ಇರ್ತಾರೆ. ಹಾಗಾಗಿ ಸರಿ ಬಿಡಿ, ಬೇಡ ಇಲ್ಲೇ ನಾವು ತೊಗೊತೀವಿ, ತಿಂದಿದ್ದೀವಿ, ಅಜ್ಜಿ ಕೊಟ್ಟರು ಅಂತ ಹೇಳ್ತಾ ಇದ್ದೆ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಈ ಮಾವಿನ ಹಣ್ಣೆಲ್ಲ ತರೋದಕ್ಕೆ ಅದಕ್ಕೆ ಪೌಡ್ರೆಲ್ಲ ಹಾಕಿ ಹಣ್ಣು ಮಾಡಿಸಿರ್ತಾರೆ ಅಂತಂದ್ಬಿಟ್ಟು ಅವರು ಅಷ್ಟಾಗಿ ಇಷ್ಟಪಡೋದಿಲ್ಲ. ಇನ್ನು ಹಲಸಿನ ಹಣ್ಣು ಅಷ್ಟೇ, ಅವರು ಅಷ್ಟಾಗಿ ಇಷ್ಟಪಡೋದಿಲ್ಲ. ಇವಾಗ ತೊಗೊಂಬಂದಿರೋ ಹಲಸಿನ ಹಣ್ಣುಗಳೇ ನಾನೇ ಒಂದು 3 ದಿನ ಖಾಲಿ ಮಾಡಿದ್ದೀನಿ. ದಿನಕ್ಕೆ 2 ಅಂತ ತಿನ್ಕೊಂಡು ಅವರು ತಿನ್ನಲೇ ಇಲ್ಲ. ಮಾವಿನ ಹಣ್ಣು ಅಂದರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇವಾಗ ನಾನು ಸ್ಟಿಚ್ ಮಾಡಿರುವಂತಹ ಬಟ್ಟೆಗಳನ್ನೆಲ್ಲ ತೊಗೊಂಬಂದಿದ್ದೀನಿ. ಒಂದು ಡ್ರೆಸ್ಗೆ ಅವರು ಫೀಸ್ ತೊಗೊಂಡಿದ್ದು 400 ರೂಪಾಯಿ. ಅದೇ ಬೆಂಗಳೂರಲ್ಲಿ ಆಗಿದ್ದಿದ್ರೆ 800
800-900 ರೂಪಾಯಿ ಏನೋ ಆಗ್ತಾಯಿತ್ತು. ನಾನು ಒಂದು 2-3 ಡ್ರೆಸ್ಸುಗಳನ್ನು ಇಲ್ಲಿ ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ, ನಾನು ಕೊಟ್ಟಿದ್ದೀನಿ. ಚೆನ್ನಾಗೂ ಹೊಲಿತಾರೆ ಅಲ್ಲಿ. ಅದೇ ಇಲ್ಲಾಂದರೆ ಬೆಂಗಳೂರಲ್ಲಿ ನನಗೆ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ. ಡ್ರೆಸ್ಸು ಸ್ಟಿಚ್ ಮಾಡಿಸೋದು ಇಷ್ಟ ಆಗೋದಿಲ್ಲ, ಮತ್ತು ಬ್ಲೌಸು ಸ್ಟಿಚ್ ಮಾಡಿಸೋದು ನನಗೆ ಇಷ್ಟ ಆಗೋದಿಲ್ಲ. ನಮ್ಮೂರಲ್ಲೇ ನನಗೆ ಇಷ್ಟ ಆಗುತ್ತೆ ಡ್ರೆಸ್ಸಸ್ ಸ್ಟಿಚ್ ಮಾಡೋದಾಗಿರ್ಬೋದು ಮತ್ತು ಬ್ಲೌಸು ಸ್ಟಿಚ್ ಮಾಡೋದಾಗಿರ್ಬೋದು, ಮತ್ತು ಕಡಿಮೆನೂ ರೇಟ್ ಇರುತ್ತೆ. ಇವಾಗ 3 ಡ್ರೆಸ್ಸುಗಳನ್ನು ನಿಮಗೆ ತೋರಿಸ್ಬಿಟ್ಟು ಇವಾಗ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. 4 ಡ್ರೆಸ್ ಮೆಟೀರಿಯಲ್ನ ನಾನು ತೊಗೊಂಡಿದ್ನಲ್ವಾ. ಒಂದು ಡ್ರೆಸ್ಸು ಬಂದುಬಿಟ್ಟು ನಾನು ಮುದ್ಗಾನಕುಂಟೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹಾಕ್ಕೊಂಬಂದೆ. ಅಲ್ಲಿ ಆದಷ್ಟು ಸ್ಟಿಚ್ ಮಾಡಿಸ್ದೇ ಇರುವಂತಹ ಸ್ಯಾರಿಗಳನ್ನ ಇಡ್ತಾರಂತೆ. ಆದರೆ ನನಗಲ್ಲಿ ಸ್ಯಾರಿಯನ್ನು ಉಟ್ಕೊಳ್ಳೋದಕ್ಕೆ ಎಲ್ಲೂ ಜಾಗನೇ ಇರಲಿಲ್ಲ. ಹಾಗಾಗಿ ನಾನು ಅಂದ್ಕೊಂಡಿದ್ದೆ, ಅಂದರೆ ನಾನು ಮೊದಲು ಹೋಗಿದ್ನಲ್ವ ಅವಾಗೇ ಅಂದ್ಕೊಂಡಿದ್ದೆ ಅಲ್ಲಿ ಎಲ್ಲೂ ಜಾಗ ಇರೋದಿಲ್ಲ. ನಾನು ಬೇರೆ ಮೊದಲೇ ಒಂದು ಸೀರೆ ಉಟ್ಕೊಳ್ಳೋದಕ್ಕೆ ಒಂದು 1 ಅವರ್ ಆದರೂ ತಗೊತೀನಿ ಟೈಮು ನೀಟಾಗಿ ಉಟ್ಕೊಳ್ಬೇಕು ಅಂತಂತ. ಅದರಲ್ಲೂ ನಾನು ಅಷ್ಟೇನು ಚೆನ್ನಾಗಿ ಉಟ್ಕೊಳ್ಳೋದಿಲ್ಲ. ಇನ್ನು ಅಲ್ಲೆಲ್ಲೂ ಜಾಗ ಇಲ್ಲ ಅಂತಂದರೆ ಹೆಂಗಪ್ಪ ಅಂತಂದ್ಬಿಟ್ಟು ಒಂದು ಶಾಸ್ತ್ರಕ್ಕೆ ಅಂತಂದ್ಬಿಟ್ಟು ಒಂದು ಸೀರೆಯನ್ನು ತೊಗೊಂಡೋಗಿದ್ದೆ. ಇನ್ನು ಡ್ರೆಸ್ ಇಟ್ಬಿಟ್ಟು ಹೊಸ ಬಟ್ಟೆನೇ ಹಾಕ್ಕೊಳ್ಬೇಕು ಅಂತಾರಲ್ವ, ಹಾಗಾಗಿ ನಾನು ಡ್ರೆಸ್ಸನ್ನೇ ಹಾಕ್ಕೊಂಡು ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇವಾಗ ಶನಿವಾರ ಬೆಳಗ್ಗೆ ಮನೆ ಕಸ ಗುಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಶಾಲಿನಿ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 11ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೋಪಿನಾಥ್ ಅಣ್ಣ ಅವರೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟು ಅರಿತಾ ಅಮ್ಮು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 12ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಭುವನ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 20ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಭುವನ ಅವರೇ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಹಾಗೆ ನಾಗಮಣಿ ಮೋಹನ್ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 19ಗೆ ನಮ್ಮ ಪಾಪು ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ದೀಕ್ಷಿತಾ ಪುಟ್ಟ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪುಟ್ಟ. ನೆಕ್ಸ್ಟು ವಿದ್ಯಾ ಹರೀಶ್ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 12ಗೆ ನಮ್ಮದು 11ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು, ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ನೆಕ್ಸ್ಟ್ ಹಾಗೆ ಲತಾ ಗಜೇಂದ್ರ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 19ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು, ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇನ್ನು ಕೊನೆಯದಾಗಿ ಗೀತಾ ಮಧು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 10ಗೆ ಈತಾ ಮತ್ತು ದಕ್ಷ ಅನ್ನೋರು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಗಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ಈತಾ ಮತ್ತು ದಕ್ಷ ಪುಟ್ಟ, ನಿಮಗೆ ಒಳ್ಳೆ ಎಜುಕೇಷನ್ ಸಿಗಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಮ್ಮ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಇವಾಗ ಮೊದಲು ವಾಷಿಂಗ್ ಮಷಿನ್ಗೆ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಹಾಕ್ಬಿಡೋಣ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಟ್ಟೆಗಳನ್ನು ಒಣಗಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ಬಟ್ಟೆಗಳನ್ನು ಮಷಿನ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಬಟ್ಟೆಗಳನ್ನು ಮಷಿನ್ಗೆ ಹಾಕಿದ ಕೆಲಸ ಮುಗಿದ ಮೇಲೆ ಇನ್ನು ನಾನು ಡೈಲಿ ಕಸ ಗುಡಿಸಿದ್ಮೇಲೆ ಈ ಟಿ ವಿ ಯೂನಿಟ್ ಆಗಿರ್ಬೋದು, ಮತ್ತು ನನ್ನ ಹಸ್ಬೆಂಡ್ ವರ್ಕಿಂಗ್ ಟೇಬಲ್ ಆಗಿರ್ಬೋದು, ನನ್ನ ಬ್ರದರ್ ಇನ್ ಲಾ ಅವ್ರದ್ದು ವರ್ಕಿಂಗ್ ಟೇಬಲ್ಲು, ಮತ್ತು ಅಡುಗೆ ಮನೆಯಲ್ಲಿ ಫ್ರಿಜ್ಜು, ಇವನ್ನೆಲ್ಲ ಒಂದು ಸಲ ಹಾಗೆ ಒರೆಸ್ಕೊಂಬರ್ತೀನಲ್ವಾ. ಹಾಗೆ ಒರೆಸ್ಕೊಂಬರ್ತಾ ಇದ್ದೆ. ಇಲ್ಲಿ ಮೇಲ್ಗಡೆ 2 ಬಾಕ್ಸಸ್ಸು ನನಗೆ, ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಡೈಲಿ ನನಗೆ ಕೈ ಎಲ್ಲಿವರೆಗೂ ಅಟ್ಸುತ್ತೋ ಅಲ್ಲಿವರೆಗೂ ನಾನು ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ.
ಇಲ್ಲಿ ಈ ಒಂದು 2 ಮೇಲ್ಗಡೆ ಇರುವಂಥ ಬಾಕ್ಸಸ್ನ ಒರೆಸಿರಲಿಲ್ಲ. ಆಮೇಲೆ ನನ್ನ ಕಿಚನಲ್ಲೂ ಅಷ್ಟೇ ಡೈಲಿ ನನಗೆ ಕೈ ಎಲ್ಲಿವರೆಗೂ ಅಟ್ಸುತ್ತೋ ಅಲ್ಲಿವರೆಗೂ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಅದು ಕ್ಯಾಬಿನೆಟ್ಸ್ ಆಗಿರ್ಬೋದು, ಮೇಲೆ ಒಂದು ಕ್ಯಾಬಿನೆಟ್ಸ್ ಆಗಿರ್ಬೋದು, ಎಲ್ಲನೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಒರೆಸ್ತಾ ಇರಬೇಕಾದ್ರೆ ನನಗೆ ಇಲ್ಲಿ ಧೂಳು ಕಾಣಿಸ್ತು ಒಂದು ಸ್ವಲ್ಪ. ನಾನು ಹಾಗೇ ಬಿಡೋದೇನೇ ಇಲ್ಲ. ನನಗೇನಾದರೂ ಧೂಳು ಕಾಣಿಸ್ತು ಅಂತಂದರೆ ಅಲ್ಲಿಂದಲ್ಲೇ ನಾನು ಮುಗಿಸ್ಬಿಡ್ಬೇಕು. ನನಗೇನಾದರೂ ನನಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಸರಿ ಆಯಿತು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಆದರೆ ನನ್ನ ಮನಸ್ಸು ತಡೆಯೋದೇ ಇಲ್ಲ. ಆಮೇಲೆ ಬಂದು ಹಾಗೆ ಕ್ಲೀನ್ ಮಾಡಿಬಿಟ್ರೆ ನನಗೊಂದು ರೀತಿಯಾಗಿ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು. ಧೂಳು ಕಾಣಿಸಿದ ತಕ್ಷಣ ನನಗೆ ಒರೆಸ್ತಾ ಇರಬೇಕು ಅಷ್ಟೇ. ಅದು ಕೆಲಸ ಅಂದರೆ ಇವತ್ತು ಸಾಟರ್ಡೆ ಅಲ್ವಾ, ಇನ್ನು ಸ್ನಾನ ಮಾಡ್ಕೊಂಬರ್ಬೇಕು, ಟಿಫನ್ ಮಾಡಬೇಕು, ಪೂಜೆ ಮಾಡಬೇಕು, ಇಷ್ಟೊಂದು ಕೆಲಸ ಇದೆ. ಆದ್ರೂ ಈ TV ಯೂನಿಟ್ನ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದ್ರಿಂದ ಎಷ್ಟೊಂದು ಲಾಭಗಳಿದೆ ಅಂತಂದರೆ, ಇವಾಗ ಇಲ್ಲಿ TV ಯೂನಿಟ್ ಹತ್ರ ಮೇಲೆ ಬಾಕ್ಸಲ್ಲಿ ಧೂಳು ಅನ್ನೋದು ನನಗೆ ಕಾಣಿಸ್ತಲ್ವಾ, ಸರಿ ಆಯಿತು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬಿಟ್ಟು ಹೋದೆ ಅಂತಂದರೆ ನನಗೊಂದು ರೀತಿಯಾಗಿ ಕೋಪ ಬರ್ತಾನೆ ಇರುತ್ತೆ. ಆ ಕೆಲಸ ಪೆಂಡಿಂಗಲ್ಲಿರೋದ್ರಿಂದ ಮತ್ತು ನನಗೆ ಬೇರೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಮಾಡೋದಕ್ಕೇ ಆಗೋದಿಲ್ಲ. ಮತ್ತು ಮನಸ್ಸಲ್ಲಿ ಏನೋ ಒಂದು ರೀತಿಯಾಗಿ ಒಂಥರ ಏನೋ ನೆಮ್ಮದಿ ಅಂತಲೇ ಇರೋದಿಲ್ಲ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ಹೋದ್ರೂ ಅಷ್ಟೇ ಅಲ್ಲಿ ಏನು ಧೂಳು ಅನ್ನೋದು ಹಾಗೇ ಇದೆ, ಇಲ್ಲಿ ಬಂದು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಏನೋ ಒಂದು ರೀತಿಯಾಗಿ ನನ್ನ ಮನಸ್ಸಿಗೆ ತಳಮಳ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಅಲ್ಲಿ ಕ್ಲೀನ್ ಮಾಡಿಬಿಟ್ರೆ ನೀಟಾಗಿ ನನ್ನ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ನಾವು ಈ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದರೆ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಆಮೇಲೆ ನಮಗೆ ಈ ಎಕ್ಸಸೈಸ್ ಮಾಡ್ತೀವಲ್ವ, ಆ ಎಕ್ಸಸೈಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಬಗ್ಗಿ ಎದ್ದು ಈ ಕೆಲಸಗಳಲ್ಲೇ ನಮಗೆ ಎಕ್ಸಸೈಸ್ ಅನ್ನೋದು ಆಗ್ತಾ ಇರುತ್ತೆ. ಮತ್ತು ಆರೋಗ್ಯವಾಗಿಯೂ ಇರ್ತೀವಿ ನಾವು ಯಾವಾಗಲೂ ಕೆಲಸ ಮಾಡ್ತಾ ಇದ್ದರೆ. ಸರಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ರೆ ಅದೇ ರೀತಿಯಾಗಿ ಲೇಸಿ ಆಗ್ತಾ ಇರ್ತೀವಿ. ನಾಳೆ ಮಾಡೋಣ ಅಂತಂದ್ಬಿಟ್ಟು ಆ ಕೆಲಸನ ಕಂಪ್ಲೀಟ್ ಮಾಡೋದೇ ಇಲ್ಲ. ಅದೇ ಒಂದೇ ಸಲ ನಾವು ಮಾಡಿಕೊಂಡು ಹೋಗ್ತಾ ಇದ್ದರೆ ಇದೇ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಕು, ಮನೆಯೆಲ್ಲ ನೀಟಾಗಿರುತ್ತೆ. ತುಂಬ ಅಂದರೆ ತುಂಬಾ ಲಾಭಗಳಿರುತ್ತೆ ಮನೆ ನೀಟಾಗಿ ಇಟ್ಕೊಳ್ಳೋದ್ರಿಂದ. ಆಮೇಲೆ ನಮ್ಮ ಮನೆ ನೀಟಾಗಿತ್ತು ಅಂತಂದರೆ ಮನೆ ಅಭಿವೃದ್ಧಿ ಆಗುತ್ತೆ, ಮತ್ತು ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ ಅಂತ ಹೇಳ್ತಿರ್ತಾರೆ. ದೊಡ್ಡವರೆಲ್ಲ ಅದೇ ರೀತಿಯಾಗಿ ಹೇಳ್ತಾ ಇರ್ತಾರಲ್ವ, ಮನೆ ನೀಟಾಗಿ ಇಟ್ಕೊಂಡ್ರೆ ಆ ಲಕ್ಷ್ಮಿ ಅನ್ನೋರು ಮನೆಯಲ್ಲಿ ಸ್ಥಿರವಾಗಿರ್ತಾರೆ ಅಂತಂದ್ಬಿಟ್ಟು. ಯಾವ ಮನೆ ನೀಟಾಗಿರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಿರ್ತಾಳೆ ಅಂತ ಹೇಳ್ತಿರ್ತಾರೆ. ಅದು ನಾವು ಕೆಲಸ ಮಾಡ್ತಿರ್ತೀವಲ್ವ, ನಾವು ಆ್ಯಕ್ಟಿವ್ ಆಗಿದ್ದಷ್ಟು ನಾವು ಆರೋಗ್ಯವಾಗಿರ್ತೀವಿ. ಮತ್ತು ಮನೆಯಲ್ಲಿ ಏನು ವೇಸ್ಟ್ ಖರ್ಚು ಅಂತ ಮಾಡೋದಿಲ್ಲ. ಆ ವೇಸ್ಟ್ ಖರ್ಚು ಅನ್ನೋ ದುಡ್ಡನ್ನು ಉಳಿಸ್ತೀವಲ್ವ, ಅದೇ ಲಕ್ಷ್ಮಿ ಸ್ಥಿರವಾಗಿರೋದು ಅಂತ ಅರ್ಥ. ಸುಮಾರಷ್ಟು ಲಾಭಗಳಿದೆ ನಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದ್ರಿಂದ. ಮನೆಯಲ್ಲಿರುವ ವ್ಯಕ್ತಿಗಳು ಅಷ್ಟೇ ಕೆಲಸಗಳನ್ನು ಕಲಿತಾ ಇರ್ತಾರೆ. ಮತ್ತು ಅವರು ಅಷ್ಟೇ ಅವರು ಮಾಡೋ ಕೆಲಸಗಳಲ್ಲೂ ಅಷ್ಟೇ ನೀಟಾಗಿ ಆ ಕೆಲಸಗಳನ್ನು ಮುಗಿಸ್ತಾರೆ. ಒಟ್ಟಾರೆಯಾಗಿ ನನಗೆ ಏನು ಅನಿಸುತ್ತೆ ಅಂತಂದರೆ, ನಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದ್ರಿಂದ ಮತ್ತು ನಾವು ಕೆಲಸಗಳನ್ನು ಮಾಡೋದ್ರಿಂದ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಅದರಿಂದ ನಮಗೆ ಆರೋಗ್ಯ ಇರುತ್ತೆ. ಆರೋಗ್ಯ ಇತ್ತು ಅಂತಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದೇನಿರುತ್ತೆ ಹೇಳಿ. ಆರೋಗ್ಯ ಏನಾದರೂ ಸರಿ ಇಲ್ಲ ಅಂತಂದರೆ ನಾವು ಹಾಸ್ಪಿಟಲ್ಸ್ಗೆ ಹೋಗ್ತೀವಿ. ಇವಾಗಂತೂ ಹಾಸ್ಪಿಟಲ್ಸಲ್ಲಿ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದರಿಂದ ತುಂಬ ಅಂದರೆ ತುಂಬ ದುಡ್ಡು ಖರ್ಚಾಗ್ತಾ ಇರುತ್ತೆ. ಆಮೇಲೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದರೆ ಮನೆಯಲ್ಲಿ ದವಸ ಧಾನ್ಯಗಳನ್ನು ನೋಡ್ಕೊಳ್ತಾ ಇರ್ತೀವಿ. ಅದರಿಂದ ವೇಸ್ಟ್ ಖರ್ಚು ಅನ್ನೋದು ಏನೂ ಆಗೋದಿಲ್ಲ. ಇವೆಲ್ಲ ಸೇರಿ ನಮ್ಮ ಮನೆಯಲ್ಲಿ ಇದೇ ಒಂದು ಕಾರಣಕ್ಕೇ ಇರ್ಬೋದೇನೋ, ಮನೆ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋರು ತಾಂಡವಾಡ್ತಿರ್ತಾರೆ ಅಂತಂದ್ಬಿಟ್ಟು ಹಿರಿಯರು ನಮ್ಗೆ ಹೇಳಿರೋದು ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ಇವಾಗ TV ಯೂನಿಟ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟೇ ಆಯಿತು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಬೆಳಗ್ಗೆ 9:30 ಏನೋ ಆಗಿತ್ತು. ಇನ್ನು ನಾಷ್ಟ ಅಂದರೆ ಒಂದು ಸ್ವಲ್ಪ ನೈಟ್ ಸಾಂಬಾರು, ಒಂದು ಸ್ವಲ್ಪ ರೈಸ್ ಅನ್ನೋದು ಇತ್ತು. ಅದಕ್ಕೆ ನನ್ನ ಹಸ್ಬೆಂಡು 1-2 ಮಸಾಲೆ ದೋಸೆ ತೊಗೊಂಬಂದ್ಬಿಡ್ತೀನಿ ಅದಕ್ಕೆ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟೆ ನಾನು ಒಂದು ಸ್ವಲ್ಪ ಕ್ಲೀನಿಂಗ್ ಕಡೆ ಗಮನ ಕೊಟ್ಟೆ. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡಿದ್ದೆಲ್ಲ ಆಯಿತು. ಇವಾಗ ಹೊಸ್ಲು ಒಸಿ, ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ಇವಾಗ ನಾನು ಮೊದಲು ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಇವಾಗ ನಾನು ಹೊಸ್ಲು ಪೂಜೆ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಇವಾಗ ನಾನು ಈ ಪ್ಲೇಟನ್ನು ತೊಗೊಂಡೋಗಿ ದೇವ್ರ ಮಂಟಪದಲ್ಲಿಟ್ಟು ಚಾಪೆ ತೊಗೊಂಬಂದು ಹಾಕಿ ಇನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಮತ್ತು ಒಂದು ರಾಮಕೋಟಿ ಬರೀಬೇಕು, ಸಾಟರ್ಡೆ ಆಗಿರೋದ್ರಿಂದ, ಮತ್ತು ಗಣಪತಿ ಒಂದು ಶ್ಲೋಕನ ಬರೆಯೋದಕ್ಕೆ ಎಲ್ಲ ನಾನು ಚಾಪೆ ಹಾಕಿ ಪೀಠ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಡ್ರೆಸ್ಸನ್ನು ನಾನು ಸ್ಟಿಚ್ ಮಾಡಿಸಿದ್ದು ಬಂದುಬಿಟ್ಟು ನನ್ನ ಮದುವೆ ಟೈಮಲ್ಲಿ 2018 ಈ ಡ್ರೆಸ್ಸನ್ನು ನಾನು ಸ್ಟಿಚ್ ಮಾಡಿಸಿದ್ದು. ನಾವು ಸ್ಟಿಚ್ ಮಾಡಿಸಿರುವ ಡ್ರೆಸ್ಸುಗಳು ಏನಿಲ್ಲ ಅಂತಂದರೂ ಮಿನಿಮಮ್ ಒಂದು 5 ವರ್ಷ ಆದ್ರೂ ಬಾಳಿಕೆ ಅನ್ನೋದು ಬರುತ್ತೆ. ನಾವೇನೇ ಆ ಡ್ರೆಸ್ ಎಲ್ಲ ಕಲರ್ ಶೇಡ್ ಆಗಿದೆ ಅಂತಂದ್ಬಿಟ್ಟು ನಾವೇ ಸೈಡ್ಗೆ ಹಾಕಬೇಕಾಗುತ್ತೆ. ಅಲ್ಲಿವರೆಗೂ ಮೆಟೀರಿಯಲ್ ಬಟ್ಟೆಗಳು ನಮಗೆ ಬಾಳಿಕೆ ಅನ್ನೋದು ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ಅದೇ ಟಾಪ್ಸ್ ನನಗೆ ಅಷ್ಟಾಗಿ ಇಷ್ಟನೇ ಆಗ್ತಾ ಇರಲಿಲ್ಲ. ಎಷ್ಟೊಂದು ಟಾಪ್ಸ್ ನಾನು ವೇಸ್ಟ್ ಮಾಡಿದ್ದೀನಿ ಅಂತಂದರೆ, ಲಾಸ್ಟ್ ಇಯರು ನನ್ನ ಬರ್ತ್ಡೇ ಟೈಮಲ್ಲಿ 2 ಟಾಪ್ ತಗೊಂಡೆ. ಅದು 2 ಟಾಪೂ ವೇಸ್ಟ್ ಆಗೋಯ್ತು. ಆಮೇಲೆ ಲಾಸ್ಟ್ ಇಯರೇ ಕದ್ರಿ ಹುಣ್ಣಿಮೆಗೆ ಅನ್ಕೊತೀನಿ, ಅವಾಗ ಅತ್ತೆ ಊರಿಗೆ ಹೋದಾಗ ಅಲ್ಲಿ ತಗೊಂಡಿದ್ದೆ ಒಂದು 4 ಟಾಪು. ಅದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಏಜ್ ಆಗ್ತಾ ಬರ್ತಾ ಇದೆ. ಅದೇ ನಾವು ಸ್ಟಿಚ್ ಮಾಡಿಸಿರೋ ಡ್ರೆಸ್ಸುಗಳಾದರೆ ಒಂದು 5 ವರ್ಷ ಆದರೂ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಇವಾಗ ಮೊದಲಿಗೆ ನಾನು ಗಣಪತಿ ಶ್ಲೋಕನ ಎಡಗೈಯಿಂದ 11 ಸಲ ಬರೆದಿದ್ದಾಯಿತು. ಇವಾಗ ನೆಕ್ಸ್ಟು ರಾಮಕೋಟಿಯನ್ನು 1 ಪೇಜ್ ಬರಿತೀನಿ. ಸುಮಾರಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ ರಾಮಕೋಟಿ ಬಗ್ಗೆ. ನೀವು ಬರೆದಿದ್ದೆಲ್ಲ ಏನು ಮಾಡ್ತೀರಾ, ಎಷ್ಟರವರೆಗೂ ಬರಿತೀರಾ, ಡೈಲಿ ಬರಿತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತೀರಾ. ನಾನು ಆದಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ನಾನು ವಾರದಲ್ಲಿ ಒಂದಿನ ಶನಿವಾರದ ದಿನ 1 ಪೇಜ್ ರಾಮಕೋಟಿಯನ್ನು ಬರಿತೀನಿ. ಪ್ರತಿದಿನವೂ ಬರೀಬೋದು, ತಪ್ಪೇನಿಲ್ಲ. ಇಲ್ಲ ಅಂತಂದರೆ ವಾರದಲ್ಲಿ ಶನಿವಾರ ದಿನ ಒಂದು ಶ್ರೀರಾಮರ ದಿನ ಅಂತ ಹೇಳ್ತಾ ಇರ್ತೀರಲ್ವ, ಹಾಗಾಗಿ ಶನಿವಾರ ದಿನ 1 ಪೇಜನ್ನು ನಾನು ಬರಿತೀನಿ. ಬರೆದಿದ್ದೆಲ್ಲ ಆದಮೇಲೆ ಬುಕ್ಸನ್ನು ಏನು ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವಾ. ನನ್ನ ಮದುವೆಗೂ ಮುಂಚೆ ಬರೆದಿರುವಂತಹ ರಾಮಕೋಟಿ ಬುಕ್ಸನ್ನು ರಾಮರ ದೇವಸ್ಥಾನಕ್ಕೆ ಕೊಟ್ಟೆ. ಒಂದು ವೇಳೆ ನಿಮಗೇನಾದರೂ ಅಲ್ಲಿ ದೇವಸ್ಥಾನದಲ್ಲಿ ತಗೊಂಡಿಲ್ಲ ಅಂತಂದರೆ ಹರಿಯುವ ನದಿಯಲ್ಲಿ ಬಿಟ್ರೂ ಒಳ್ಳೆಯದೇ. ಈಗಂತೂ ಅಯೋಧ್ಯೆಯಲ್ಲಿ ತಗೊತಾರೆ ಅಂತಂದ್ಬಿಟ್ಟು ನನಗೆ ಗೊತ್ತಾಯಿತು ವಿಷಯ. ನಾನು ಕೊಟ್ಟಿಲ್ಲ ಇನ್ನೂ. ನನ್ನ ಬುಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಅಲ್ಲಿಗೆ ಕೊಡೋದಕ್ಕೆ ಟ್ರೈ ಮಾಡಿ ನೋಡ್ತೀನಿ ತಗೊತಾರೋ ಇಲ್ಲೋ ಅಂತಂದ್ಬಿಟ್ಟು. ಅದಲ್ಲದೆ ನನಗೆ ಆಸೆ ಬೇರೆ ಇದೆ, ಅಯೋಧ್ಯೆಗೆ ಹೋಗಬೇಕು, ಅಲ್ಲಿ ಈ ರಾಮಕೋಟಿ ಬುಕ್ಸನ್ನೆಲ್ಲ ಕೊಟ್ಟು ಬರಬೇಕು ಅನ್ನೋ ಆಸೆ ಒಂದಿದೆ. ನೋಡಬೇಕೇನಾಗುತ್ತೋ ಅಂತಂದ್ಬಿಟ್ಟು. ಯಾವಾಗ ಹೋಗ್ತೀವೋ ಅನ್ನೋದು ಗೊತ್ತಿಲ್ಲ. ಬೇಗ ಅನುಗ್ರಹ ಮಾಡಲಿ ಅಂತಂದ್ಬಿಟ್ಟು ಆ ರಾಮರನ್ನ ನಾನು ಕೇಳ್ಕೊತಾ ಇರ್ತೀನಿ ಡೈಲಿ ರಾಮಕೋಟಿಯನ್ನು ಬರೆದಾಗೆಲ್ಲ. ನೆಕ್ಸ್ಟ್ ಇವಾಗ ರಾಮಕೋಟಿ ಎಲ್ಲ ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡು ಮತ್ತು ಗಣಪತಿ ಶ್ಲೋಕ ಒಂದು 11 ಸಲ ಎಡಗೈಯಿಂದ ಬರೆದಿದ್ದೆಲ್ಲ ಆಗೋಷ್ಟರಲ್ಲಿ ನನಗೆ ಏನಿಲ್ಲ ಅಂದರೂ 1 ಅವರ್ ಆಗುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ ಮಸಾಲೆ ದೋಸೆನ ತೊಗೊಂಬಂದು ಅವರು ಇಟ್ಕೊಂಡು ತಿಂದಿದ್ರು. ಇವಾಗ ನಾನು ಇಟ್ಕೊಂಡು ತಿಂದು ಇನ್ನು ಸಾಂಬಾರು ಒಂದು ಸ್ವಲ್ಪ ಮತ್ತು ಚಟ್ನಿ ಒಂದು ಸ್ವಲ್ಪ ಉಳಿದಿತ್ತಲ್ವ, ಅದನ್ನು ಹಾಗೆ ಒಂದು ಬಟ್ಟಲಿಗೆ ಹಾಕಿ ಇಡ್ತಾಯಿದ್ದೀನಿ. ಯಾಕೆ ವೇಸ್ಟ್ ಮಾಡೋದು, ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ. ಇನ್ನು ನೈಟ್ಗೆ ನಾನು ಕಾಳು ನೆನೆಸಿಟ್ಟಿದ್ದೆ, ಕಡಲೆಕಾಳು, ಕಾಬೂಲ್ ಕಾಳೆ, ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ. ಇವರು ಸರಿ ನಾನು ಮಸಾಲೆ ದೋಸೆ ತೊಗೊಂಬರ್ತೀನಿ ಅಂತ ಹೇಳಿದ್ರಲ್ವ, ಹಾಗಾಗಿ ಸರಿ ಬಿಡು ನೈಟ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅದು ಸರಿ ಹೋಗುತ್ತೆ. ನೆಕ್ಸ್ಟ್ ಇವಾಗ ಟಿಫನ್ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಇವಾಗ ನಾನು ಇಲ್ಲಿ ಸೊಪ್ಪಿನ ಸೀಡ್ಸನ್ನು ಪಾಟ್ಗಳಲ್ಲಿ ಹಾಕ್ತಾಯಿದ್ದೀನಿ. ಆಗಲೇ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ, ಈ ಸದ್ಯಕ್ಕಂತೂ ನಾನು ಗಿಡಗಳನ್ನ ತೊಗೊಂಬಂದು ಹಾಕೋದು ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೀರು ಪ್ರಾಬ್ಲಮ್ಮೋ ಏನೋ ಗೊತ್ತಿಲ್ಲ, ಯಾಕೋ ಸರಿಯಾಗಿ ಗಿಡಗಳು ಬರ್ತಾ ಇರಲಿಲ್ಲ. ಹಾಗಾಗಿ ಈ ಒಂಚೂರು ಚೆನ್ನಾಗಿ ಬರ್ತಾಯಿದೆ ಸೊಪ್ಪೆಲ್ಲ. ಲಾಸ್ಟ್ ಟೈಮ್ ಹಾಕಿದ್ನಲ್ವ, 1 ಪಾಟಲ್ಲಿ ಚೆನ್ನಾಗಿ ಬಂತು. ಇನ್ನು ಈ 2 ಪಾಟ್ಗಳಲ್ಲೂ ಹಾಕಿದ್ದೆ ನಾನು ಸೊಪ್ಪಿನ ಸೀಡ್ಸನ್ನು, ಅದು ಯಾಕೋ ಬರಲಿಲ್ಲ. ಹಾಗಾಗಿ ಮತ್ತೆ ನಾನು ಆ ಮಣ್ಣನ್ನೆಲ್ಲ ಕೆದಕಿ ಇವಾಗ ಹೊಸ್ದಾಗಿ ತೊಗೊಂಬಂದಿರುವಂಥ ಸೊಪ್ಪಿನ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಆ ಕೆಲಸ ಎಲ್ಲ ಮಾಡಿದ್ದಾದಮೇಲೆ ಲಾಸ್ಟ್ ಟೈಮು ನಾವು KR ಸಂತೆಗೆ ಹೋಗಿದ್ವಲ್ವ, ಆವಾಗ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಬಂದಿದ್ದೆ. ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬಲ್ತಿತ್ತು, ಅದರಲ್ಲಿ ಕಾಯಿಗಳೆಲ್ಲ ಬಿಟ್ಟಿತ್ತು. ಆ ಕಾಯಿಗಳನ್ನೆಲ್ಲ ನಾನು ಬಿಡಿಸ್ಕೊಂಡು ಆಗಲಿ ಅದರಲ್ಲಿ ಏನಾದರೂ ಕಾಳು ಅನ್ನೋದು, ಮೆಂತ್ಯ ಕಾಳು ಅನ್ನೋದು ಬರುತ್ತೇನೋ ಅಂದರೆ ಸಿಗುತ್ತೇನೋ ನೋಡೋಣ ಅಂತಂದ್ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೆ. ಇವಾಗ ಅದೆಲ್ಲ ಒಣಗಿತ್ತು ಕಾಯಿಗಳು. ಇದರಿಂದ ಸೀಡ್ಸ್ನೆಲ್ಲ ತಗೊಂಡೆ, ಚೆನ್ನಾಗಿತ್ತು. ಮೆಂತ್ಯ ಕಾಳೆಲ್ಲ ಒಂದು ಸ್ವಲ್ಪ ಸಿಕ್ತು. ನಮಗೆ ಒನ್ ಟೈಮ್ಗೆ ದೋಸೆಗೆ ಹಾಕೋದಕ್ಕೆ ಮೆಂತ್ಯ ಕಾಳು ಅನ್ನೋದು ಈ ಒಂದು ಕಾಯಿಗಳಿಂದ ಸಿಕ್ತು.
ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಮೆಂತ್ಯಕಾಳು ಅನ್ನೋದು ನನಗೆ ಸಿಕ್ತು. ನಾವು ಒನ್ ಟೈಮ್ಗೆ ದೋಸೆಗೆ ಹಾಕುವಷ್ಟು ಮೆಂತ್ಯಕಾಳು ನನಗೆ ಸಿಕ್ತು. ಹಾಗೇ ಸ್ಮೆಲ್ಲು ಅಷ್ಟೇ ತುಂಬಾ ಬರ್ತಾಯಿತ್ತು. ನಾವು ಅಂಗಡಿಯಿಂದ ಮೆಂತ್ಯಕಾಳನ್ನು ತೊಗೊಂಬಂದರೆ ಸ್ಮೆಲ್ಲೇ ಅಷ್ಟಾಗಿ ಬರೋದಿಲ್ಲ. ಇದರಲ್ಲಿ ತುಂಬ ಸ್ಮೆಲ್ ಬರ್ತಾಯಿತ್ತು ಮೆಂತ್ಯಕಾಳು ಅನ್ನೋದು. ನೆಕ್ಸ್ಟ್ ಇವಾಗ ಹಲಸಿನ ತೊಳೆಗಳನ್ನು ತೊಗೊಂಬಂದಿದ್ನಲ್ವ, ಅದನ್ನೆಲ್ಲ ತಿಂದಿದ್ದಾದಮೇಲೆ ಆ ಒಂದು ಬೀಜಗಳನ್ನು ಹಾಗೆ ಇಟ್ಕೊಂಡಿದ್ದೆ. ಅದರಿಂದ ನಮ್ಮ ಊರಲ್ಲೆಲ್ಲನೂ ಈ ಹುಳಿ ಸಾಂಬಾರಿಗೆಲ್ಲ ಹಾಕ್ತಾರೆ ತರಕಾರಿ ಜೊತೆಗೆ. ಹಾಗಾಗಿ ಬಿಡಿಸಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಹುಳಿ ಸಾಂಬಾರಿಗೋ ಇಲ್ಲಾಂತಂದರೆ ಮಸಾಲೆ ಸಾಂಬಾರಿಗೂ ಹಾಕ್ಬಿಟ್ಟು ನೋಡೋಣ ಚೆನ್ನಾಗಿರುತ್ತೇನೋ ಅಂತ ಇದನ್ನು ಅಷ್ಟೇ ಇವಾಗ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಆಗುತ್ತೆ, ತರಕಾರಿ ಜೊತೆಗೆ ಹಾಕಿದ್ರೆ ಒನ್ ಟೈಮ್ ಸಾಂಬಾರ್ಗೆ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.